ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಾವಿಕ್ ಭಾರತದ ದೇಸಿ GPS ವ್ಯವಸ್ಥೆ ಈಗ ಸ್ಥಗಿತ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡ್ತಾ ಇರೋದು ಭಾರತದ ಒಂದು ತುಂಬ ಮಹತ್ವಾಕಾಂಕ್ಷೆಯ ಯೋಜನೆಯ ಬಗ್ಗೆ. ಅದೇ ನಾವಿಕ್, ಭಾರತದ ಸ್ವಂತ GPS ವ್ಯವಸ್ಥೆ ಅಂತ ಹೇಳಬಹುದು. ಆದರೆ ಇವತ್ತಿನ ವಿಷಯ ಸ್ವಲ್ಪ ಬೇಸರ ತಂದಿದೆ. ಯಾಕಂದರೆ ಈ ನಾವಿಕ್ ವ್ಯವಸ್ಥೆ ಈಗ ಪ್ರಾಯೋಗಿಕವಾಗಿ ಕೆಲಸ ಮಾಡುತ್ತಿಲ್ಲ ಅನ್ನೋ ಸ್ಥಿತಿಗೆ ಬಂದಿದೆ. ಹಾಗಂದ್ರೆ ಏನಾಯಿತು, ಯಾಕೆ ಹೀಗಾಯಿತು ಮತ್ತು ಇದರಿಂದ ಭಾರತದ ರಕ್ಷಣಾ ಸಾಮರ್ಥ್ಯದ ಮೇಲೆ ಏನು ಪರಿಣಾಮ ಬೀಳುತ್ತೆ ಎಲ್ಲವನ್ನು ವಿವರವಾಗಿ ನೋಡೋಣ ಬನ್ನಿ. ಮೊದಲು ನಾವಿಕ್ ಅಂದರೆ ಏನು, ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಒಂದು 25 ವರ್ಷದ ಹಿಂದೆ ಹೋಗಬೇಕು. ಅದು 1999ರ ಕಾರ್ಗಿಲ್ ಯುದ್ಧಕ್ಕೆ. ಆ ಸಮಯದಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ ವಿರುದ್ಧ ಹಿಮಾಲಯದ ದುರ್ಗಮ ಪ್ರದೇಶಗಳಲ್ಲಿ ಹೋರಾಡುತ್ತಿತ್ತು. ಆಗ ನಮಗೆ ಅಮೆರಿಕಾದ GPS ಸಿಗ್ನಲ್ ವ್ಯವಸ್ಥೆ ಬೇಕಾಗಿತ್ತು, ಪ್ರಿಸೈಸ್ ನ್ಯಾವಿಗೇಷನ್ಗಾಗಿ, ಶತ್ರು ಸ್ಥಾನಗಳ ಮೇಲೆ ನಿಖರ ದಾಳಿಯನ್ನು ನಡೆಸಲು. ಆದರೆ ಅಮೆರಿಕ ಭಾರತಕ್ಕೆ ಅಕ್ಯುರೇಟ್ GPS ಆಕ್ಸೆಸ್ ಕೊಡಲು ನಿರಾಕರಿಸಿತ್ತು. ಇದನ್ನು GPS ಡಿನೈಲ್ ಅಂತ ಕರೀತಾರೆ. ಇದರಿಂದ ಭಾರತದ ಮಿಲಿಟರಿ ಆಪರೇಷನ್ ತುಂಬ ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿತ್ತು. ಆ ಅವಮಾನ, ಆ ಅಸಹಾಯಕತೆ, ಅದೇ ಭಾರತಕ್ಕೆ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆ ಆಯಿತು. ಅಮೆರಿಕ GPS ಅನ್ನು ಬಳಸ್ತಿದೆ, ಚೀನಾ ಬೈಡು ಅನ್ನು ಬಳಸ್ತಿದೆ, ಯುರೋಪ್ ಗ್ಯಾಲಿಲಿಯೋ ಅನ್ನು ನಡೆಸ್ತಿದೆ, ರಷ್ಯಾ ತನ್ನದೇ ಆದ ಗ್ಲೋನಸ್ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಹಾಗಾದರೆ ಭಾರತ ಯಾಕೆ ಬೇರೆ ಬೇರೆ ದೇಶದ ದಯೆಯ ಮೇಲೆ ಅವಲಂಬಿಸಬೇಕು? ಈ ಪ್ರಶ್ನೆಯಿಂದ ಹುಟ್ಟಿಕೊಂಡದ್ದೇ ನಾವಿಕ್, ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್. ಇಸ್ರೋ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿತು. ಇದು ಭಾರತ ಮತ್ತು ಅದರ ಗಡಿಯ 1500 ಕಿಲೋಮೀಟರ್ ತನಕ ಪೊಸಿಷನ್, ನ್ಯಾವಿಗೇಷನ್ ಮತ್ತು ಟೈಮಿಂಗ್ ಬಗ್ಗೆ ಸೇವೆ ನೀಡಲು ವಿನ್ಯಾಸ ಮಾಡಲಾದ ಸ್ವಂತ ಉಪಗ್ರಹ ವ್ಯವಸ್ಥೆಯಾಗಿದೆ. ಆಮೇಲೆ ಏನಾಯಿತು? 2013ರಿಂದ 2018ರ ನಡುವೆ ಇಸ್ರೋ ಒಂದಲ್ಲ ಎರಡಲ್ಲ ಒಟ್ಟು 9 IRNSS ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ. IRNSS 1A ಇಂದ 11ರ ತನಕ. ಇದರ ಉದ್ದೇಶ ಏನು ಅಂದರೆ ಕನಿಷ್ಠ 7 ಉಪಗ್ರಹಗಳು ಕಕ್ಷೆಯಲ್ಲಿ ಇರಬೇಕು. ಆಗ ನಾವಿಕ್ ಸರಿಯಾಗಿ ಕೆಲಸ ಮಾಡುತ್ತದೆ. ಆದರೆ ಆ 9ರಲ್ಲಿ IRNSS 1H ಅನ್ನು ರಾಕೆಟ್ ವೈಫಲ್ಯದಿಂದ ಕಕ್ಷೆಗೆ ಸೇರಿಸಲು ಸಾಧ್ಯವಾಗಲಿಲ್ಲ. ಹಾಗಾಗಿ 8 ಮಾತ್ರ ಕಕ್ಷೆಯನ್ನು ಸೇರಿದ್ವು. ಆ 8ರಲ್ಲಿ 5 ಉಪಗ್ರಹಗಳಲ್ಲಿ ಒಂದು ಬಹಳ ಮಹತ್ವದ ಸಾಧನ ಸಂಪೂರ್ಣ ವಿಫಲವಾಯಿತು. ಅದೇ ಆಟೋಮಿಕ್ ಕ್ಲಾಕ್. ಈ ಆಟೋಮಿಕ್ ಕ್ಲಾಕ್ ಅಂದರೆ ಏನು? ನ್ಯಾವಿಗೇಷನ್ ಸ್ಯಾಟಲೈಟ್ ಕೆಲಸ ಮಾಡಬೇಕಾದ್ರೆ ಅತ್ಯಂತ ನಿಖರವಾದ ಸಮಯವನ್ನು ಲೆಕ್ಕಬೇಕು, ನ್ಯಾನೋ ಸೆಕೆಂಡ್ ಲೆವೆಲ್ನಲ್ಲಿ. ಇದಕ್ಕಾಗಿ ಪ್ರತಿ ಉಪಗ್ರಹದಲ್ಲಿ ಆಟೋಮಿಕ್ ಕ್ಲಾಕ್ ಇರುತ್ತೆ. ಈ ಗಡಿಯಾರ ವಿಫಲವಾದರೆ ಆ ಉಪಗ್ರಹದ ನ್ಯಾವಿಗೇಷನ್ ಸೇವೆ ಕೊಡೋ ಸಾಮರ್ಥ್ಯ ಸಂಪೂರ್ಣ ಹೋಗುತ್ತೆ. ಪ್ರತಿ ಉಪಗ್ರಹದಲ್ಲಿ 3 ಆಟೋಮಿಕ್ ಕ್ಲಾಕ್ಸ್ಗಳು ಇದ್ದವು. ಒಂದು ಹೋದರೆ ಇನ್ನೊಂದು ಎಂಬ ಬ್ಯಾಕಪ್ ವ್ಯವಸ್ಥೆ. ಆದರೆ 5 ಉಪಗ್ರಹಗಳ 3 ಆಟೋಮಿಕ್ ಕ್ಲಾಕ್ಸ್ಗಳು ಒಂದೊಂದಾಗಿ ಫೇಲ್ ಆದವು. ಇಸ್ರೋ ಈ ವಿಷಯವನ್ನು 2025ರಲ್ಲಿ RTI ಪ್ರಶ್ನೆಗೆ ಉತ್ತರ ಕೊಡುವಾಗ ದೃಢಪಡಿಸಿದೆ. ವಿಫಲ ಆದ ಉಪಗ್ರಹಗಳು 1A, 1C, 1D, 1E ಮತ್ತು 1G ಮತ್ತು ಇಸ್ರೋ ಇದನ್ನು ಒಪ್ಪಿಕೊಂಡಿದೆ. ಈ ಎಲ್ಲ ಆಟೋಮಿಕ್ ಕ್ಲಾಕ್ಸ್ಗಳನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳಲಾಗಿತ್ತು. ಈಗ ಉಳಿದಿರೋದು ಎಷ್ಟು? 5 ಉಪಗ್ರಹಗಳು ಹೋದ್ಮೇಲೆ ಉಳಿದದ್ದು 1B, 1F ಮತ್ತು 1I. IRNSS 1B ಇದರ ಎಕ್ಸ್ಪೆಕ್ಟೆಡ್ ಮಿಷನ್ ಲೈಫ್ 10 ವರ್ಷ.
ಈಗ 11ನೇ ವರ್ಷ ನಡೆಯುತ್ತಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಈ ಉಪಗ್ರಹ ಫೇಲ್ ಆಗಬಹುದು. IRNSS 1F ಇದರ ಕತೆ ಇನ್ನೂ ದುಃಖದ್ದು. ಮೊದಲೇ 2 ಅಟೋಮಿಕ್ ಕ್ಲಾಕ್ಸ್ಗಳು ಫೇಲ್ ಆಗಿದ್ದವು. ಒಂದೇ ಒಂದು ಕ್ಲಾಕ್ ಉಳಿದಿತ್ತು ಮತ್ತು ಮಾರ್ಚ್ 10, 2026ರಂದು ಇದರ ಡಿಸೈನ್ ಲೈಫ್ ಕೂಡ ಮುಗಿಯಿತು. ಆಮೇಲೆ ಮಾರ್ಚ್ 13ರಂದು ಕೊನೆಯ ಅಟೋಮಿಕ್ ಕ್ಲಾಕ್ಸ್ ಕೂಡ ಸ್ತಬ್ಧವಾಗಿದೆ. ಇಸ್ರೋ ಅಧಿಕೃತ ಹೇಳಿಕೆಯಲ್ಲಿ ಇದನ್ನು ಖಚಿತಪಡಿಸಿದೆ. IRNSS 1I 2018ರಲ್ಲಿ ಉಡಾವಣೆ ಆಗಿದೆ. 2028ರ ತನಕ ಆಪರೇಷನಲ್ ಆಗಿರಬಹುದು ಎಂಬ ನಿರೀಕ್ಷೆ ಇದೆ. ಆದರೆ ಇದೊಂದೇ ಉಳಿದಿರೋ ಆರೋಗ್ಯಕರ ಉಪಗ್ರಹವಾಗಿದೆ. ಹಾಗಾದರೆ ಈಗಿನ ಸ್ಥಿತಿ ಏನು? ನಾವಿಕ್ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಕನಿಷ್ಠ 4 ಉಪಗ್ರಹಗಳು ಬೇಕು. ಆದರೆ ಈಗ ನಿಜವಾಗ್ಲೂ ಆಪರೇಷನಲ್ ಆಗಿರೋದು 3 ಮಾತ್ರ. ಅದರಲ್ಲಿ ಒಂದು ತನ್ನ ಜೀವಿತಾವಧಿಯನ್ನು ಮೀರಿದೆ, ಮತ್ತೊಂದು ಇತ್ತೀಚೆಗಷ್ಟೇ ಫೇಲ್ ಆಗಿದೆ. ಒಂದೇ ಒಂದು ಉಪಗ್ರಹ ಈಗ ಸರಿಯಾಗಿ ಇದೆ. ಇದನ್ನು ಸ್ವಲ್ಪ ಹೋಲಿಕೆ ಮಾಡಿ ನೋಡಿ. ಚೀನಾದ ಬೈಡು ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಬೇಕಂದ್ರೆ 30 ಉಪಗ್ರಹಗಳು ಬೇಕು. ಚೀನಾ 35 ಉಪಗ್ರಹಗಳನ್ನು ಕಕ್ಷೆಗೆ ಕಳುಹಿಸಿದೆ. ಅಂದರೆ ಅವರ ಬಳಿ ರಿಡೆಂಡೆನ್ಸಿ ಇದೆ, ಬ್ಯಾಕಪ್ ಇದೆ. ನಮ್ಮ ಬಳಿ ಮುಂದೆ ಏನು? ಇಸ್ರೋ ಈ ಸಮಸ್ಯೆಯಿಂದ ಪಾಠ ಕಲಿತಿದೆ ಅಂತ ಅನಿಸುತ್ತೆ. ಹೊಸ ತಲೆಮಾರಿನ ಉಪಗ್ರಹಗಳಾದ NVS 01 ಮತ್ತು NVS 02 ಇವು ಸ್ವದೇಶಿ ಮತ್ತು ವಿದೇಶಿ 2 ಅಟೋಮಿಕ್ ಕ್ಲಾಕ್ಸ್ಗಳನ್ನು ಬಳಸಿ ವಿನ್ಯಾಸಗೊಂಡಿದೆ. ಇದರಿಂದ ಒಂದು ವಿಫಲ ಆದರೂ ಇನ್ನೊಂದು ಕೆಲಸ ಮಾಡಬಹುದು ಅನ್ನೋ ವ್ಯವಸ್ಥೆ ಇದೆ. ಆದರೆ ಪ್ರಶ್ನೆ ಏನು ಅಂದರೆ, ಈ ಹೊಸ ಉಪಗ್ರಹಗಳು ಸಮಯಕ್ಕೆ ಬಂದು ನಾವಿಕ್ ವ್ಯವಸ್ಥೆಯನ್ನು ಮರಳಿ ಕಾರ್ಯಶೀಲಗೊಳಿಸಬಲ್ಲವೇ, ಅಥವಾ ಇನ್ನೂ ಕೆಲವು ವರ್ಷ ನಾವು ಪ್ರಾಯೋಗಿಕವಾಗಿ GPS ಲೆಸ್ ಸ್ಥಿತಿಯಲ್ಲೇ ಇರಬೇಕಾ? ಕಾರ್ಗಿಲ್ ಯುದ್ಧ ನಡೆದು 25 ವರ್ಷ ಆಯಿತು. ಆ ಯುದ್ಧ ನಮಗೆ ಕಲಿಸಿದ ಪಾಠ ಬೇರೆ ದೇಶದ GPS ವ್ಯವಸ್ಥೆಗಳ ಮೇಲೆ ಅವಲಂಬಿಸಬಾರದು ಅಂತ. ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ಸುರಿದು ನಾವಿಕನ್ನು ನಿರ್ಮಿಸಿದ್ವಿ. ಆದರೆ ಇವತ್ತಿನ ವಾಸ್ತವ ಏನು ಹೇಳ್ತಿದೆ ಅಂದರೆ, ನಾವು ಇನ್ನೂ ಸ್ಟ್ರಾಟಜಿಕ್ ನ್ಯಾವಿಗೇಷನ್ ಇಂಡಿಪೆಂಡೆನ್ಸನ್ನು ಸಾಧಿಸಿಲ್ಲ. ಇದೊಂದು ತಾಂತ್ರಿಕ ವೈಫಲ್ಯ ಮಾತ್ರ ಅಲ್ಲ, ಇದೊಂದು ಸ್ಟ್ರಾಟಜಿಕ್ ವಲ್ನರಬಿಲಿಟಿ. ಇಸ್ರೋ ಮತ್ತು ಭಾರತ ಸರ್ಕಾರ ಈ ಕೊರತೆಯನ್ನು ಎಷ್ಟು ಬೇಗ ಸರಿ ಮಾಡ್ತದೆ ಅನ್ನೋದನ್ನು ನಾವೆಲ್ಲರೂ ಗಮನಿಸಬೇಕಾಗಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.